ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆ್ಯಸ್ ಯೂಶ್ವಲ್ ಬೆಳಗ್ಗೆ ಬೇಗನೆ ಎದ್ದೆ, ಡೈಲಿ ಎದ್ದೇಳಂಗೆ ಎದ್ಬಿಟ್ಟು ಯೋಗ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ಹಾಗೆ ದೇವ್ರ ಪೂಜೆ ಮಾಡಿ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಅಡುಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ನೆನ್ನೆ ನಮ್ಮ ಅಕ್ಕ ತರಕಾರಿ ತಂದಿದ್ಲಲ್ವ, ಅವನ್ನೆಲ್ಲ ನೋಡಿದೆ ಏನು ಮಾಡ್ಬೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿದೆ. ಚಪಾತಿ ಮಾಡೋಣ, ಅದ್ರ ಜೊತೆಗೆ ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಅಡುಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೆನ್ನೆ ರೊಟ್ಟಿ ಮಾಡಿದ್ದೆ, ಇವತ್ತು ಚಪಾತಿ ಮಾಡ್ತಾಯಿದ್ದೀನಿ. ಒಂದಿನ ಬಿಟ್ಟು ಒಂದಿನ ಬೇರೆ ಬೇರೆ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಇವತ್ತು ಚಪಾತಿ ಮಾಡ್ತಾಯಿದ್ದೀನಿ. ಚಪಾತಿ ಜೊತೆಗೆ ಆಲೂಗಡ್ಡೆ ಪಲ್ಯ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಆಲೂಗಡ್ಡೆ ಪಲ್ಯ ಮತ್ತು ಚಪಾತಿ ಮಾಡ್ತಾಯಿದ್ದೀನಿ. ಇವಾಗ ನಾನು ಮಾಡೋ ವೀಡಿಯೋಸ್ ನಿಮಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಹಾಗೆ ನಾನು ಯಾವ ರೀತಿ ಅಂದರೆ ಯಾವ ಟಾಪಿಕ್ ಮೇಲೆ ವೀಡಿಯೋಸ್ ಮಾಡಲಿ ಅಂತ ಹೇಳ್ಬಿಟ್ಟು ನಿಮಗೆ ಏನಾದರೂ ಹೇಳಬೇಕು ಅಂತ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ನಾನು ಆ ಟಾಪಿಕ್ ಮೇಲೇ ವೀಡಿಯೋ ಮಾಡ್ತೀನಿ. ಬನ್ನಿ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಡೈಲಿ ಅಡುಗೆ ನಾನೇ ಯಾಕೆ ಮಾಡೋದು ಅಂತಂದರೆ, ನನಗೆ ಫಸ್ಟ್ ಆಫ್ ಆಲ್ ಅಡುಗೆ ಅಂದರೆ ಇಷ್ಟ. ಅದ್ರ ಜೊತೆಗೆ ನಮ್ಮ ಅಮ್ಮ ಅಪ್ಪ ಕೂಡ ಊರಲ್ಲಿ ಇದ್ದಾರಲ್ವ, ಅವ್ರು ಬರೋವರೆಗೂ ನಾನು ಅಡುಗೆ ಮಾಡಲೇಬೇಕು ಡೈಲಿ. ಸೊ ಅದಕ್ಕೆ ನಾನು ಖುಷಿಯಿಂದನೇ ಇಷ್ಟಪಟ್ಟೆ ಅಡುಗೆ ಮಾಡ್ತೀನಿ. ಚಪಾತಿ ಮತ್ತು ಆಲೂಗಡ್ಡೆ ಪಲ್ಯ ಜೊತೆಗೆ ರೈಸ್ ಕೂಡ ಮಾಡ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್ ಇವತ್ತು. ಆಲೂಗಡ್ಡೆನ ಕ್ಲೀನಾಗಿ ನೀರಲ್ಲಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ವಾಶ್ ಮಾಡಿಕೊಂಡು ಅದನ್ನು ಕ್ಲೀನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕುಕ್ಕರಲ್ಲಿ ಹಾಕಿ ಅದ್ರ ಜೊತೆಗೆ ಎಷ್ಟು ಬೇಕಷ್ಟು ನೀರು ಹಾಕ್ಬಿಟ್ಟು ಉಪ್ಪು ಸೇರಿಸಿ ಕುಕ್ಕರ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಆಲೂಗಡ್ಡೆನ ಒಂದು 2-3 ವಿಸಿಲ್ ಹಾಕ್ಸ್ಕೊಂಡ್ರಂತಂದರೆ ಆಲೂಗಡ್ಡೆ ಚೆನ್ನಾಗಿ ಬೆಂದಿರುತ್ತೆ. ಆವಾಗ ಆಲೂಗಡ್ಡೆ ಪಲ್ಯ ಮಾಡ್ಕೋಬೋದು. ಇದ್ರ ಜೊತೆಗೆ ರೈಸ್ ಕೂಡ ಮಾಡಬೇಕು ಅಂತ ರೈಸ್ ಮಾಡೋದಕ್ಕೆ ಅಕ್ಕಿ ನೆನೆ ಹಾಕ್ಕೊಳ್ತಾ ಇದ್ದೀನಿ. ನೆನೆ ಹಾಕಿಟ್ಬಿಟ್ಟಿದ್ದೀನಿ. ಇವಾಗ ಆಲೂಗಡ್ಡೆ ಪಲ್ಯ ಚೆನ್ನಾಗಿ ಅದೇನೋ ಕುಕ್ಕರಲ್ಲಿ ಬೆಂತಾ ಇದೆ, ಕುದೀತಾ ಇದೆ ಸಾರಿ. ಅದ್ರ ಜೊತೆಗೆ ಚಪಾತಿ ಮಾಡಬೇಕು ಅಂತ ಅಲ್ಲಿ ಬಂಡೆನ ಕ್ಲೀನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ವಾಶ್ ಮಾಡಿಕೊಂಡು ಚಪಾತಿ ಮಾಡೋಣ ಅಂತ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇವತ್ತು ಅಡುಗೆನ. ಆಲೂಗಡ್ಡೆ ಎಲ್ಲ ಕುದ್ದಿರುತ್ತೆ ಫ್ರೆಂಡ್ಸ್. ಅದಕ್ಕೆ ನಾನು ಒಂದು ಉಳ್ಳಾಗಡ್ಡಿ ಮತ್ತು ಒಂದು 3 ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆ ಕೊಡಬೇಕು ಅಂತ ಹೇಳ್ಬಿಟ್ಟು. ವಿಸಿಲ್ ಆಗ್ತಾಯಿದೆ. ಇವಾಗ ಆಲೂಗಡ್ಡೆ ಚೆನ್ನಾಗಿ ಕುದೀತಾ ಇದೆ, ಒಳಗಡೆ ಕುದ್ಬಿಟ್ಟು ಬರುತ್ತೆ. ಇವಾಗ ಮಾಡ್ಕೋಬೇಕು ನಾವು ಇವಾಗ ಅಡುಗೆನ. ಒಂದು 3 ವಿಸಿಲ್ ಹಾಕ್ಸ್ಕೊಳ್ತಾ ಇದ್ದೀನಿ ಅಷ್ಟೇ ಆಲೂಗಡ್ಡೆನ. ಆಲೂಗಡ್ಡೆ ಕುದ್ದಿದೆ ಫ್ರೆಂಡ್ಸ್. ಇವಾಗ ಅದನ್ನು ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿ ನೋಡ್ತಾ ಇರ್ಬೋದು ಎಷ್ಟು ಬಿಸಿ ಬಿಸಿ ಬರ್ತಾಯಿದೆ ನೋಡಿ. ಸಖತ್ ಬಿಸಿ ಇತ್ತು. ಅದನ್ನು ನೀರೆಲ್ಲ ಚೇಂಜ್ ಮಾಡಿ ಅದರಲ್ಲಿ ತಣ್ಣೀರು ಹಾಕಿ ಬೇರೆ ಪಾತ್ರೆಯಲ್ಲಿ ಇಟ್ಟಿದ್ದೀನಿ. ಅದ್ರ ಜೊತೆಗೆ ಅದೇ ಕುಕ್ಕರಲ್ಲಿ ರೈಸಿಗೆ ಇಡ್ತಾಯಿದ್ದೀನಿ. ಇವಾಗ ಒಂದು ಕಡೆ ರೈಸು, ಒಂದು ಕಡೆ ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ. ಇವಾಗ ಅಡುಗೆ ಮಾಡೋದು ಎಷ್ಟು ಮಲ್ಟಿ ಟಾಸ್ಕಿಂಗ್ ಅಂತ ಇವಾಗ ಗೊತ್ತಾಗ್ತಾಯಿದೆ ನನಗೆ. ಅಡುಗೆ ಮಾಡ್ತಾ ಮಾಡ್ತಾ ಎಕ್ಸ್ಪೀರಿಯೆನ್ಸ್ ಆಗ್ತಿದೆ ಇವಾಗ. ಆಲೂಗಡ್ಡೆ ಚೆನ್ನಾಗಿ ಕುದ್ದಿದೆ ಫ್ರೆಂಡ್ಸ್. ಇವಾಗ ಅದನ್ನೆಲ್ಲ ಕ್ಯೂಚ್ಕೊಳ್ತಾ ಇದ್ದೀನಿ. ಕೈಯಿಂದನೇ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಸ್ಮ್ಯಾಶರ್ ಏನು ಯೂಸ್ ಮಾಡ್ತಾಯಿಲ್ಲ ಇಲ್ಲಿ ನಾನು. ಕೈಯಿಂದನೇ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ. ಆಯಿತು, ಎಲ್ಲ ಸ್ಮ್ಯಾಶ್ ಮಾಡ್ಕೊಳ್ಳೋದೆಲ್ಲ ಕಂಪ್ಲೀಟ್ ಆಯಿತು. ಇವಾಗ ಆಲೂಗಡ್ಡೆಗೆ ಒಗ್ಗರಣೆ ಕೊಡ್ತಾಯಿದ್ದೀನಿ. ಇವಾಗ ಗ್ಯಾಸ್ ಆನ್ ಮಾಡಿ ಕಡಾಯಿ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಸೇರಿಸ್ಕೊಳ್ತಾ ಇದ್ದೀನಿ. ಈ ಕಡೆ ರೈಸ್ ಕೂಡ ಆಗ್ತಾಯಿದೆ. ರೈಸ್ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಇನ್ನೊಂದು ವಿಸಿಲ್ ಆಯಿತು ಅಂದರೆ ಆಫ್ ಮಾಡಿಬಿಡೋದು ಅಷ್ಟೇ. ಈ ಕಡೆ ಆಯಿಲು ಹಾಕಿದೆ. ಇವಾಗ ಆಯಿಲ್ ಹಾಕಿ ಬಿಸಿ ಆಯಿತು. ಇವಾಗ ಆಯಿಲ್ ಬಿಸಿ ಆಗೋದಕ್ಕೆ ಸ್ವಲ್ಪ ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ರೈಸ್ ಕೂಡ ಕಂಪ್ಲೀಟ್ ಆಯಿತು. ಅದನ್ನು ಆಫ್ ಮಾಡಿಕೊಂಡೆ. ಇವಾಗ ಜೀರಿಗೆ ಸಾಸಿವೆ ಕ್ಲೀನಾಗಿ ನೋಡಿಕೊಂಡು ಹಾಕ್ತಾಯಿದ್ದೀನಿ. ಅದು ಚಟಪಟ ಸಿಡಿಯುವಾಗ ನೆಕ್ಸ್ಟು ಕಡಲೆ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಆಲೂಗಡ್ಡೆ ಪಲ್ಯದಲ್ಲಿ ಕಡಲೆಬೇಳೆ ಹಾಕಿದ್ರೆ ಅಂದರೆ ತುಂಬ ಟೇಸ್ಟಿ ಅನಿಸುತ್ತೆ. ಕಡಲೆಬೇಳೆ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಕಮ್ಮಿ ಆಯಿತು ಅಂತ ಇನ್ನೂ ಸ್ವಲ್ಪ ಸೇರಿಸ್ಕೊಂಡೆ ಕಡಲೆಬೇಳೆ. ಮೆಣಸಿನ್ಕಾಯಿ ಹಾಗೆ ಉಳ್ಳಾಗಡ್ಡೆನ ಸೇರಿಸ್ಕೊಳ್ತಾ ಇದ್ದೀನಿ. ಅದು
ಚೆನ್ನಾಗಿ ಫ್ರೈ ಆಗಬೇಕು. ಅವೆರಡು ನೀಟಾಗಿ ಫ್ರೈ ಆಯಿತು ಅಂತಂದರೆ ಚೆನ್ನಾಗಾಗುತ್ತೆ ಪಲ್ಯ. ಅದು ಸ್ಮ್ಯಾಶ್ ಮಾಡಿರೋ ಆಲೂಗಡ್ಡೆ ಪಲ್ಯನ ಇವಾಗಲೇ ಸೇರಿಸ್ಕೊಂಡು ಅಷ್ಟೊಂದು ಚೆನ್ನಾಗಿರಲ್ಲ. ಅದು ಉಪ್ಪು ಆಮೇಲೆ ಅರಿಶಿನ ಎಲ್ಲದು ನೀಟಾಗಿ ಕಲಿಸಲ್ಲ, ಅಂದರೆ ಕಲಿಯಲ್ಲ ಅದಕ್ಕೆ ನಾನು ಮುಂಚೆನೇ ಒಗ್ಗರಣೆ ಕೊಡುವಾಗಲೇ ಎಲ್ಲ ಉಪ್ಪು ಅರಿಶಿನ ಎಲ್ಲದೂ ಸೇರಿಸ್ಬಿಟ್ಟು ಅದಾದಮೇಲೆ ಸ್ಮ್ಯಾಶ್ ಮಾಡಿರೋ ಆಲೂಗಡ್ಡೆನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ. ಅದಕ್ಕಿಂತ ಮುಂಚೆ ಹಂಗೆ ಹಿಟ್ಟನ್ನು ಇಟ್ಕೊಂಬಿಡೋಣ ಅಂತೇಳ್ಬಿಟ್ಟು ಚಪಾತಿ ಹಿಟ್ಟು ಇಟ್ಕೊಳ್ತಾ ಇದ್ದೀನಿ ಒಂದು ಸೈಡು. ಆಮೇಲೆ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಎಲ್ಲ ಫ್ರೈ ಆಯಿತು. ಅದ್ರ ಜೊತೆಗೆ ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ. ಅರಿಶಿನ ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲ ಕಡೆ ಕಲಿಯಂಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಮುಂಚೆನೇ ಆಲೂಗಡ್ಡೆ ಕುದಿಯೋಕೆ ಇಡೋಕ್ಕಿಂತ ಮುಂಚೆನೇ ಸ್ವಲ್ಪ ಉಪ್ಪನ್ನು ಸೇರಿಸಿದ್ನಲ್ವ, ಸೊ ಅದಕ್ಕೆ ನಾನು ನೋಡ್ಕೊಂಡು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಹಾಕ್ಕೊಂಬಿಟ್ರೆ ಅಂತಂದರೆ ತಿನ್ನೋಕ್ಕೆ ಆಗೋಲ್ಲ, ಅಷ್ಟು ಉಪ್ಪು ಗಟ್ಗಾಗ್ಬಿಡುತ್ತೆ. ಅದಕ್ಕೆ ನಾನು ನೋಡಿಕೊಂಡು ಹಾಕ್ತಾಯಿದ್ದೀನಿ. ಇವಾಗ ಇದೆಲ್ಲ ಕಂಪ್ಲೀಟ್ ಆಯಿತು. ಆಲೂಗಡ್ಡೆ ಪಲ್ಯ ಕಂಪ್ಲೀಟ್ ಆಯಿತು ಫ್ರೆಂಡ್ಸು. ಎಲ್ಲ ಕಲಿಸ್ದೆ ನೀಟಾಗಿ. ಉಳ್ಕೊಂಡ್ರೆ ಹಸಿ ಬಿಸಿ ಆಗಿಬಿಡುತ್ತೆ. ಒಂದು ಕಡೆ ಉಪ್ಪು ಕಮ್ಮಿ ಅನಿಸ್ಬಿಡುತ್ತೆ, ಒಂದು ಕಡೆ ಹೆಚ್ಚಾಗ್ಬಿಡುತ್ತೆ. ಅದಕ್ಕೆ ನೀಟಾಗಿ ಕಲಿಸ್ಕೊಂಡು ಆಲೂಗಡ್ಡೆ ಪಲ್ಯ ಕಂಪ್ಲೀಟ್ ಮಾಡಿದೆ ಫ್ರೆಂಡ್ಸ್. ಇವಾಗ ಚಪಾತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಚಪಾತಿ ಹಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಸೇರಿಸ್ಕೊಂಡು ಚಪಾತಿ ಹಿಟ್ಟು ನೀಟಾಗಿ ಕಲಿಸ್ಕೊಂಡೆ ಫ್ರೆಂಡ್ಸ್. ಇವಾಗ ಇನ್ನೇನು ಚಪಾತಿ ಮಾಡಬೇಕು. ನೀವು ಕೂಡ ಇದೇ ಥರ ಮಾಡ್ತೀರಾ ಫ್ರೆಂಡ್ಸ್ ಚಪಾತಿನ? ನಮ್ಮ ಮನೇಲಿ ನಾವು ಇದೇ ಥರನೇ ಮಾಡೋದು. ಎರಡೆರಡು ಎಲೆ ಮಾಡ್ಕೊಳ್ತೀವಿ. ಎರಡೆರಡು ಎಲೆ ಮಾಡಿಕೊಂಡು ಅದಕ್ಕೆ ಒಂದು ಸೈಡು ಎಣ್ಣೆ ಹಚ್ಬಿಟ್ಟು ತೀಡ್ಕೊಳ್ತೀವಿ. ಫೈನಲಿ ಚಪಾತಿ ಮಾಡೋದು ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು ಇಷ್ಟು ಚಪಾತಿ ಮಾಡಿದೆ ಮುಗೀತು. ಅದೇ ಒಂದು ಸ್ವಲ್ಪ ಚಪಾತಿ ಮಾಡಿದ್ದು ಬಂಡೆ ಎಲ್ಲ ಕ್ಲೀನ್ ಮಾಡಿ ಊಟ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಚಪಾತಿ ಆಲೂಗಡ್ಡೆ ಪಲ್ಯ ತಿಂತಾಯಿದ್ದೀನಿ. ಸಖತ್ ಟೇಸ್ಟಿಯಾಗಿತ್ತು. ನೀವು ಮಾಡ್ಕೊಂಡು ತಿನ್ನಿ. ನಿಮ್ಮ ದಿನ ಇವತ್ತು ಶುಭವಾಗಲಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್. ಟೇಕ್ ಕೇರ್. ಬಾಯ್.
ಸೂಪರ್, ತುಂಬ ಟೇಸ್ಟಿಯಾಗಿದೆ ಫ್ರೆಂಡ್ಸು. ಆಲೂಗಡ್ಡೆ ಪಲ್ಯ ಮತ್ತು ಚಪಾತಿ. ಆಲೂಗಡ್ಡೆ ಪಲ್ಯ ಅಂತೂ ಸಖತ್ತಾಗಿದೆ ಟೇಸ್ಟು. ಊಟ ಮಾಡ್ತಿದ್ವಿ.